2 ದಿನಗಳಿಂದ ಆಯಿತು ಮೈಕೈಯೆಲ್ಲ ನೋವಿದೆ. ಯಾಕೆಂತಂದರೆ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಜಿಮ್ಮಲ್ಲಿ ವಿಡಿಯೋ ಮಾಡಿ ಬಿಡಬೇಕು ಅಂದ್ಕೊಂಡಿದ್ದೆ, ಬಿಡೋಕ್ಕಾಗಲಿಲ್ಲ. ಯಾಕಂತಂದರೆ ಜಿಮ್ ಕೋಚ್ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು. ಆ ಟೈಮಲ್ಲಿ ನಾವು ಕಾನ್ಸಂಟ್ರೇಟ್ ಕೊಡಲಿಲ್ಲ ಅಂತಂದರೆ ನಮ್ಮ ಬಾಡಿಗೆ ಎಫೆಕ್ಟು, ಬೋನ್ಸ್ ಪೇನ್ ಆಗೋದು, ಇಲ್ಲಾಂತಂದರೆ ಮಸಲ್ಸ್ ಸರಿಯಾಗಿ ಎಫೆಕ್ಟ್ ಬೀಳದೇ ಇರೋದು, ಈ ಥರ ಎಲ್ಲ ಇರುತ್ತೆ. ಅದಕ್ಕಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೀವು ಕೂಡ ಅಷ್ಟೇ, ಜೀವನದಲ್ಲಿ ನೀವೇನಾದರೂ ಅಂದ್ಕೊಂಡ್ರೆ ಇಮಿಡಿಯೇಟ್ಲಿ ಆ್ಯಕ್ಷನ್ನ ತೊಗೊಳ್ಳಿ. ಅದು ಏನೇ ಆಯಿತು ಜಿಮ್ಮಿಂದನೇ. ಜಿಮ್ ಅಂದರೆ ಜಿಮ್ಮು ನೀವು ಏನು ಅಂದ್ಕೊಂಡಿರ್ತೀರೋ ಅದ್ರ ನೀವು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ಳಿ. ನಾನು ಜಿಮ್ಮು ಹೋಗಬೇಕು ಅಂದ್ಕೊಂಡಿದ್ದೆ, ಹೋಗ್ತಾ ಇದ್ದೀನಿ. ಜಿಮ್ಮಿಗೆ ಹೋಗೋಕೆ ರೀಸನ್ ಇಷ್ಟೇ, ಅದರಿಂದ ನಾವು ತುಂಬ ಡಿಸಿಪ್ಲಿನ್ ಕಲಿತೀವಿ. ಆಮೇಲೆ ಕನ್ಸಿಸ್ಟೆನ್ಸಿ ಅಂದರೆ ಏನಂತ ಗೊತ್ತಾಗುತ್ತೆ. ಆ ಬಾಡಿ ಪೇನ್ಸ್ ಆಯಿತು ಎಲ್ಲ ನಮಗೆಲ್ಲ ಸ್ವಲ್ಪ ಡಿಸಿಪ್ಲಿನ್ ಕಲಿಸುತ್ತೆ ಜಿಮ್ ಅನ್ನೋದು. ನಾನು ಹಂಗಾಗಿ ಒಂದು ವಾರದಿಂದ ಜಿಮ್ಮಿಗೆ ಹೋಗಬೇಕು, ನಾನು ಹೇಗಾದರೂ ಮಾಡಿ ಜಿಮ್ಮಿಗೆ ಹೋಗಿ ಡಿಸಿಪ್ಲಿನ್ ಕಲಿಬೇಕು, ಕನ್ಸಿಸ್ಟೆನ್ಸಿನ ಫಾಲೋ ಮಾಡಬೇಕಂತೇಳಿ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ನೀವು ಕೂಡ ಏನಾದರೂ ಅಂದ್ಕೊಂಡ್ರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ಳಿ.